ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಜಾತ ಕೇವಲ 2 ವರ್ಷದ ಮಗುವಾಗಿದ್ದಾಗ ಅವಳ ತಾಯಿ ಅನಾರೋಗ್ಯದಿಂದ ಮಕ್ಕಳನ್ನು ತನ್ನ ಗಂಡನ ಜೊತೆ ಬಿಟ್ಟು ಈ ಲೋಕದಿಂದ ಹೊರಟು ಹೋದಳು. ತಾಯಿಯ ಮಮತೆ ಅರಿಯದ ಸುಜಾತಳಿಗೆ ತಂದೆ 2ನೇ ಮದುವೆಯಾದಾಗ ಸಿಕ್ಕ ಚಿಕ್ಕಮ್ಮ ಸಾಕ್ಷಾತ್ ದೇವತೆಯಂತಿದ್ದರು. 2 ಅಕ್ಕಂದಿರು, ಒಬ್ಬ ತಮ್ಮ. ಹೀಗೆ ಸುಂದರ ಕುಟುಂಬದಲ್ಲಿ ಸುಜಾತ ಬೆಳೆದಳು. PUC ಮುಗಿದ ತಕ್ಷಣ ಅವಳ ಜೀವನಕ್ಕೆ ಒಂದು ದೊಡ್ಡ ಸಂಬಂಧ ಬಂದಿತು. ಅಜಯ್ ಎಂಬ ಯುವಕ ವಿದೇಶದಲ್ಲಿ ಇಂಜಿನಿಯರ್ ಎಂದು ಹೇಳಲಾಗಿತ್ತು. ನನ್ನ ಮಗಳು ರಾಣಿಯಂತೆ ಇರಲಿ ಎಂದು ಆಸೆಪಟ್ಟ ತಂದೆಯ ಮಾತಿಗಾಗಿ ಸುಜಾತ ಮದುವೆಗೆ ಒಪ್ಪಿದಳು. ಆತ ನೀಡಿದ ಮೊಬೈಲ್ ಮೂಲಕ ನಡೆದ ಸಂಭಾಷಣೆಗಳಲ್ಲಿ ಅವಳು ಹೊಸ ಜಗತ್ತನ್ನೇ ಕಂಡಿದ್ದಳು. ಮದುವೆ ನಿಶ್ಚಯವಾದ ಆ ದಿನ ಸುಜಾತಾಳ ಪಾಲಿಗೆ ಸ್ವರ್ಗದಂತೆಯೇ ಇತ್ತು. ಮದುವೆಗೆ ಇನ್ನು ಕೆಲವು ತಿಂಗಳುಗಳು ಬಾಕಿ ಇರುವಾಗಲೇ ಅಜಯ್ ಅವಳಿಗೊಂದು ಹೊಸ ಮೊಬೈಲ್ ಉಡುಗೊರೆಯಾಗಿ ನೀಡಿದ್ದ. ಅಲ್ಲಿಂದ ಶುರುವಾಯಿತು ಆ ಸುಳ್ಳು ಪ್ರೀತಿಯ ಮಾಂತ್ರಿಕ ಲೋಕ. ರಾತ್ರಿಯಾದರಷ್ಟೇ ಸಾಕು, ಸುಜಾತಾಳ ಕಣ್ಣುಗಳು ಮೊಬೈಲ್ ಸ್ಕ್ರೀನ್ ಮೇಲೆ ನೆಟ್ಟಿರಬೇಕಿತ್ತು. ಅಜಯನ ಕರೆಗಾಗಿ ಅವಳು ಕಾತರದಿಂದ ಕಾಯುತ್ತಿದ್ದಳು. ಊಟ ಮುಗಿಸಿ ಮನೆಯವರೆಲ್ಲ ಮಲಗಿದ ಮೇಲೆ ಕತ್ತಲೆಯಲ್ಲಿ ಬೆಚ್ಚಗೆ ಹೊದಿಕೆ ಹೊದ್ದು ಮೆಲ್ಲನೆ ಅವನೊಂದಿಗೆ ಮಾತನಾಡುತ್ತಿದ್ದಳು. ಅಜಯ್ ರಾತ್ರಿ ಇಡೀ ನಿದ್ದೆ ಮಾಡದೆ ಅವಳೊಂದಿಗೆ ಮಾತನಾಡುತ್ತಿದ್ದ. ನಾನು ವಿದೇಶದಲ್ಲಿದ್ದರೂ ನನ್ನ ಮನಸ್ಸು ನಿನ್ನ ಬಳಿಯೇ ಇದೆ ಸುಜಾತ. ನಮ್ಮ ಮದುವೆಯ ನಂತರ ನಿನ್ನನ್ನು ವಿಮಾನದಲ್ಲಿ ಕರೆದೊಯ್ಯುತ್ತೇನೆ. ಅಲ್ಲಿ ನಾವು ರಾಜಕುಮಾರ ರಾಜಕುಮಾರಿಯಂತೆ ಬದುಕೋಣ ಎಂದು 100 ಬಣ್ಣದ ಕನಸುಗಳನ್ನು ಆತ ಹೆಣೆಯುತ್ತಿದ್ದ. ಸುಜಾತ ಆ ಮಾತುಗಳನ್ನು ಕೇಳಿ ಮೈಮರೆಯುತ್ತಿದ್ದಳು. ನಿಮ್ಮ ಧ್ವನಿ ಕೇಳದಿದ್ದರೆ ನನಗೆ ನಿದ್ದೆಯೇ ಬರಲ್ಲ ಎಂದು ಅವಳು ಅಪ್ಪಟ ನಂಬಿಕೆಯಿಂದ ಹೇಳುತ್ತಿದ್ದಳು. ಬೆಳಗಿನ ಜಾವದವರೆಗೆ ನಡೆಯುತ್ತಿದ್ದ ಆ ದೀರ್ಘ ಸಂಭಾಷಣೆಗಳು, ಆತ ತೋರುತ್ತಿದ್ದ ಕಾಳಜಿ ಎಲ್ಲವೂ ಸುಜಾತಾಳಿಗೆ ಅವನೇ ತನ್ನ ಜಗತ್ತು ಎಂಬ ಭ್ರಮೆ ಹುಟ್ಟಿಸಿತ್ತು. ಆತ ಫೋನ್ ಕಟ್ ಮಾಡಿದ ಮೇಲೆಯೂ ಅವಳು ಅವನು ಹೇಳಿದ ಮಾತುಗಳನ್ನು ನೆನೆಸಿಕೊಳ್ಳುತ್ತಾ ಮುಗುಳ್ನಕ್ಕು ಕನಸಿನ ಲೋಕಕ್ಕೆ ಜಾರುತ್ತಿದ್ದಳು. ಆದರೆ ಪಾಪ ಆ ಮುಗ್ಧ ಜೀವಕ್ಕೆ ತಿಳಿದಿರಲಿಲ್ಲ, ಆತ ಅಂದು ರಾತ್ರಿ ಇಡೀ ನಿದ್ದೆ ಕೆಟ್ಟು ಮಾತನಾಡುತ್ತಿದ್ದುದು ಅವಳ ಮೇಲಿನ ಪ್ರೀತಿಗಲ್ಲ, ಬದಲಿಗೆ ತನ್ನ ಕರಾಳ ಸತ್ಯಗಳನ್ನು ಮುಚ್ಚಿಡಲು ಆಕೆ ತನ್ನನ್ನು ಪೂರ್ತಿಯಾಗಿ ನಂಬುವಂತೆ ಮಾಡುವ ತಂತ್ರವದು ಎಂದು. ಮದುವೆಯಾದ ಆರಂಭದ ದಿನಗಳು ಸುಜಾತಾಳಿಗೆ ಹಾಲಿನ ಹೊಳೆಯಂತೆ ಕಂಡವು. ಅಜಯ್ ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಪ್ರತಿದಿನ ಸಂಜೆ ಹೊಸ ಕಾರಿನಲ್ಲಿ ಅವಳನ್ನು ಸುತ್ತಾಟಕ್ಕೆ ಕರೆದೊಯ್ಯುತ್ತಿದ್ದ. ರಸ್ತೆಯ ಬದಿಯಲ್ಲಿ ಐಸ್ ಕ್ರೀಮ್ ತಿನ್ನುತ್ತಾ ಕೈ ಕೈ ಹಿಡಿದು ರೊಮ್ಯಾಂಟಿಕ್ ಮಾತುಗಳನ್ನಾಡುತ್ತಾ ನಿನ್ನನ್ನು ಜಗತ್ತಿನಲ್ಲೇ ಅತ್ಯಂತ ಸುಖಿ ಹೆಣ್ಣನ್ನಾಗಿ ಮಾಡುತ್ತೇನೆ ಎಂದು ನಾಟಕವಾಡುತ್ತಿದ್ದ. ಆದರೆ ಆ ಪ್ರೀತಿಯ ಹಿಂದೆ ಒಂದು ಕರಾಳ ಲೆಕ್ಕಾಚಾರವಿತ್ತು. ಸುಜಾತಾಳ ತಂದೆ ಮಗಳ ಸುಖಕ್ಕಾಗಿ ಸಾಕಷ್ಟು ವರದಕ್ಷಿಣೆ ಮತ್ತು ಬಂಗಾರದ ಒಡವೆಗಳನ್ನು ನೀಡಿದ್ದರು. ಅಜಯ್ನ ಕಣ್ಣು ಅವಳ ಕೊರಳಿನಲ್ಲಿದ್ದ ಬಂಗಾರದ ಮೇಲಿತ್ತೇ ಹೊರತು ಅವಳ ಮನಸ್ಸಿನ ಮೇಲಲ್ಲ. ಎಲ್ಲಿಯವರೆಗೆ ಅವಳ ಬಳಿ ಹಣ ಮತ್ತು ಚಿನ್ನವಿತ್ತೋ ಅಲ್ಲಿಯವರೆಗೆ ಅಜಯ್ ಅವಳನ್ನು ಆಡಂಬರದ ಲೋಕದಲ್ಲಿ ತೇಲಿಸಿದ. ಒಂದೊಂದೇ ಒಡವೆಯನ್ನು ಆತ ಮೆಲ್ಲನೆ ಕಳಚತೊಡಗಿದ. ವ್ಯವಹಾರದಲ್ಲಿ ಸ್ವಲ್ಪ ಹಣದ ಅಗತ್ಯವಿದೆ, ವಿದೇಶಕ್ಕೆ ಹೋಗಲು ತಯಾರಿ ನಡೆಸಬೇಕು ಎಂದು ಸುಳ್ಳು ಹೇಳಿ ಅವಳ ಒಡವೆಗಳನ್ನು ಅಡವಿಡಲು ಅಥವಾ ಮಾರಲು ಶುರು ಮಾಡಿದ. ಸುಜಾತ ತನ್ನ ಗಂಡನ ಏಳಿಗೆಗಾಗಿ ತನ್ನಲ್ಲಿದ್ದ ಬೆಲೆ ಬಾಳುವ ಚಿನ್ನವನ್ನೆಲ್ಲ ಅವನ ಕೈಗಿಟ್ಟಳು. ಯಾವಾಗ ಸುಜಾತಾಳ ಬಳಿ ಇದ್ದ ಕೊನೆಯ ಚಿನ್ನದ ಸರವು ಕರಗಿ ಹೋಯಿತೋ ಆ ದಿನ ಅಜಯ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿತು. ಕಾರಿನ ಸವಾರಿಯ ಜಾಗಕ್ಕೆ ಬೈಗುಳಗಳು ಬಂದವು. ರೊಮ್ಯಾಂಟಿಕ್ ಮಾತುಗಳಿದ್ದ ಜಾಗದಲ್ಲಿ ಸಂಶಯ ಮತ್ತು ಜಗಳಗಳು ಮನೆ ಮಾಡಿದವು. ಅವಳ ಒಡವೆಗಳು ಖಾಲಿಯಾಗುತ್ತಿದ್ದಂತೆಯೇ ಅಜಯ್ನ ಪ್ರೀತಿಯ ನಾಟಕವು ಅಂತ್ಯವಾಯಿತು. ಸ್ನೇಹಿತರೆ, ಈ ಪ್ರೀತಿ ಎನ್ನುವುದು ಮನಸ್ಸಿನಿಂದ ಹುಟ್ಟಬೇಕು. ಆದರೆ ಅಜಯ್ಗೆ ಪ್ರೀತಿ ಹುಟ್ಟಿದ್ದು ಸುಜಾತಾಳ ಮೈ ಮೇಲಿದ್ದ ಚಿನ್ನದ ಒಡವೆಗಳ ಮೇಲೆ. ಮದುವೆಯಾದ ಹೊಸತರಲ್ಲಿ ಕಾರಿನಲ್ಲಿ ಸುತ್ತಾಡಿಸುತ್ತಾ ಅವಳನ್ನು ಮುದ್ದಿಸುತ್ತಾ ಆತ ಮಾಡಿದ ರೊಮ್ಯಾಂಟಿಕ್ ನಾಟಕಗಳು
ಸಾಕ್ಷಾತ್ ಸಿನಿಮಾದಂತಿತ್ತು. ಆದರೆ ಆ ಆಡಂಬರದ ಹಿಂದೆ ವರದಕ್ಷಿಣೆಯ ಹಣದ ಹಸಿವಿತ್ತು. ಅವಳ ತಂದೆ ಕೊಟ್ಟಿದ್ದ ಪ್ರತಿಯೊಂದು ಬಂಗಾರದ ಎಳೆಯೂ ಅಜಯ್ನ ಪಾಲಾಗುವವರೆಗೂ ಆತ ಸುಜಾತಾಳನ್ನು ದೇವತೆಯಂತೆ ಕಂಡ. ಯಾವಾಗ ಒಡವೆಗಳು ಖಾಲಿಯಾದವೋ ಅವಳ ಬಾಳಿನಲ್ಲಿ ನರಕ ಶುರುವಾಯಿತು. ಮದುವೆಯ ಸಂಭ್ರಮದ ಹನಿಗಳು ಹಾರುವ ಮೊದಲೇ ಸುಜಾತಾಳ ಬದುಕಿನಲ್ಲಿ ಬಿರುಗಾಳಿ ಎದ್ದಿತು. ಅಜಯ್ ಇಂಜಿನಿಯರ್ ಅಲ್ಲ, ಆತ ಕೇವಲ ಒಬ್ಬ JCB ಡ್ರೈವರ್ ಎಂಬ ಸತ್ಯ ಹೊರಬಂತು. ಸುಜಾತ ಇದನ್ನು ಒಪ್ಪಿಕೊಳ್ಳಬಹುದಿತ್ತು, ಆದರೆ ಅವನಿಗೆ ಡ್ರಗ್ಸ್ ಚಟವಿತ್ತು ಮತ್ತು ಅದಕ್ಕಿಂತ ಭೀಕರವಾದ ಸತ್ಯವೊಂದು ಅವಳ ಎದೆ ಸೀಳಿತು. ಅವಳ ಮೈದುನನ ಸಹಾಯದಿಂದ ಅವಳು ಪತ್ತೆ ಮಾಡಿದ ಆ ಸತ್ಯ ಏನೆಂದರೆ, ಅಜಯ್ಗೆ ವಿದೇಶದಲ್ಲಿ ಒಬ್ಬಳು ಪ್ರಿಯತಮೆ ಇದ್ದಳು ಮತ್ತು ಅವಳೊಂದಿಗೆ ಆತನಿಗಾಗಲೇ ಒಂದು ಮಗುವೂ ಇತ್ತು. ಇದನ್ನು ಮರೆಮಾಚಿ ಸುಜಾತಾಳನ್ನು ಆತ ಮದುವೆಯಾಗಿದ್ದ. ಒಂದು ದಿನ ತುಂಬು ಗರ್ಭಿಣಿಯಾಗಿದ್ದ ಸುಜಾತ ಸತ್ಯವನ್ನೆಲ್ಲ ಅಜಯ್ ಮುಂದಿಟ್ಟಾಗ ದೊಡ್ಡ ಜಗಳವಾಯಿತು. ನೀವು ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಯುತ್ತೀರಿ ಎಂದು ಅಂದುಕೊಂಡಿರಲಿಲ್ಲ ಎಂದು ಸುಜಾತ ಕಿರುಚಿದಾಗ ಅಜಯ್ ಅವಳ ಮೇಲೆ ಕೈ ಮಾಡಲು ಬಂದ. ಹೌದು, ನಾನು JCB ಓಡಿಸೋನು. ನನಗೆ ಅಲ್ಲಿ ಮಗುವಿದೆ. ನಿನಗೇನು ಬೇಕು? ಈ ಮನೆಯಲ್ಲಿದ್ದೀಯಲ್ಲ, ಅಷ್ಟೇ ಸಾಕು ಎಂದು ಆತ ಸೊಕ್ಕಿನಿಂದ ಗುಡುಗಿದ. ಆದರೆ ಸುಜಾತ ಕುಗ್ಗಲಿಲ್ಲ. ತನ್ನ ಹೊಟ್ಟೆಯಲ್ಲಿದ್ದ ಮಗುವಿನ ಮೇಲೆ ಕೈ ಇಟ್ಟು ಅವಳು ನಿರ್ಧರಿಸಿದಳು, ಸತ್ತರೂ ಪರವಾಗಿಲ್ಲ, ದ್ರೋಹಿಯ ಜೊತೆ ಸಂಸಾರ ಮಾಡಲಾರೆ. ಮಗುವಿಗೆ ಜನ್ಮ ನೀಡಿದ ನಂತರ ಸುಜಾತ ಕಾನೂನು ಹೋರಾಟ ಶುರು ಮಾಡಿದಳು. ಅಜಯ್ ಮಗುವಿನ ಖರ್ಚು ನೀಡಬೇಕು ಎಂಬ ವಾದದೊಂದಿಗೆ ವರ್ಷಗಟ್ಟಲೆ ಕೋರ್ಟ್ ಅಲೆದಳು. ಅಂತಿಮವಾಗಿ ಅವಳಿಗೆ ವಿಚ್ಛೇದನ ಸಿಕ್ಕಿತು. ಅಜಯ್ ಬೇರೆ ಮದುವೆಯಾಗಿ ಹೋದರೆ ಸುಜಾತ ತನ್ನ ಮಗನನ್ನು ತಾನೇ ಬೆಳೆಸಲು ನಿರ್ಧರಿಸಿ ಕಷ್ಟದ ಹಾದಿಯಲ್ಲಿ ಏಕಾಂಗಿಯಾಗಿ ಹೆಜ್ಜೆ ಹಾಕಿದಳು. ವರ್ಷಗಳು ಕಳೆದವು. ಸುಜಾತಾಳ ಮಗ PUC ಓದುತ್ತಿದ್ದ ಹಂತಕ್ಕೆ ಬಂದಿದ್ದ. ಆಗ ಅವಳ ಜೀವನದಲ್ಲಿ ಪರಿಚಯವಾದವನೇ ಕಿರಣ್. ಅವಳಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಮತ್ತು ಅವಿವಾಹಿತ. ಮೊದಲಿಗೆ ಸ್ನೇಹವಾಗಿದ್ದ ಇವರ ಸಂಬಂಧ ಮೆಲ್ಲನೆ ಪ್ರೀತಿಯಾಗಿ ಬದಲಾಯಿತು. ಆದರೆ ಈ ಪ್ರೀತಿಗೆ ಸಮಾಜದ ವಿರೋಧವಿತ್ತು. ಕಿರಣ್ನ ಮನೆಯವರು ವಿಧವೆ ವಿಚ್ಛೇದಿತ ಮಹಿಳೆಯನ್ನು ಸೊಸೆಯಾಗಿ ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಕಿರಣ್ ಕೂಡ ತನಗಿರುವ ತಂಗಿಯರ ಜವಾಬ್ದಾರಿಯನ್ನು ಹೊತ್ತಿದ್ದ. ಅವನು ತನ್ನ ತಂಗಿಯರಿಗೆ ಮದುವೆ ಮಾಡಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿ ಅಂತಿಮವಾಗಿ ತಾಯಿಯನ್ನು ಮನವೊಲಿಸಿದ. ಒಂದು ದಿನ ಕಿರಣ್ ಸುಜಾತಾಳ ಕೈ ಹಿಡಿದು ಹೇಳಿದ, ಸುಜಾತ, ನಿನ್ನ ಹಿಂದಿನ ಬದುಕಿನ ನೋವಿನ ಕಲೆಗಳನ್ನು ಅಳಿಸಲು ನಾನು ಬರಲಿಲ್ಲ. ಬದಲಿಗೆ ನಿನ್ನ ಮುಂದಿನ ಬದುಕಿನ ನಗು ಆಗಲು ಬಂದಿದ್ದೇನೆ. ನಿನ್ನ ಮಗ ಇಂದಿನಿಂದ ನನ್ನ ಮಗ. ಅವಳ ಮಗನನ್ನು ಕಿರಣ್ ತನ್ನ ಸ್ವಂತ ರಕ್ತದಂತೆ ಕಂಡಾಗ ಸುಜಾತಾಳ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಎಲ್ಲರ ಅಸಮಾಧಾನದ ನಡುವೆಯೂ ಕಿರಣ್ ಮತ್ತು ಸುಜಾತ ಮದುವೆಯಾದರು. ಸುಜಾತ ತನ್ನ ಪ್ರೀತಿ ಮತ್ತು ತಾಳ್ಮೆಯಿಂದ ಕಿರಣ್ನ ಮನೆಯವರನ್ನು ತನ್ನವರನ್ನಾಗಿಸಿಕೊಂಡಳು. ವಯಸ್ಸು ಕೇವಲ ಲೆಕ್ಕಕ್ಕೆ ಮಾತ್ರ ಎಂಬುದನ್ನು ಅವರಿಬ್ಬರು ಸಾಬೀತುಪಡಿಸಿದರು. ಮದುವೆಯಾದ ನಂತರ ಕಿರಣ್ಗೆ ಜವಾಬ್ದಾರಿಗಳ ಬೆಟ್ಟವೇ ಇತ್ತು. ಅಕ್ಕ ತಂಗಿಯರ ಮದುವೆ, ಮನೆಯ ನಿರ್ವಹಣೆ, ಇವೆಲ್ಲದರ ನಡುವೆ ಸುಜಾತಾಳ ಮೊದಲ ಮಗನ ಭವಿಷ್ಯವೂ ಇತ್ತು. ಸುಜಾತ ತನ್ನ ಮಗನ ಓದಿಗೆ ಕಿರಣ್ಗೆ ಹೊರೆಯಾಗಬಾರದು ಎಂದು ನಿರ್ಧರಿಸಿದಳು. ಒಂದು ದಿನ ಸಂಜೆ ಕಿರಣ್ ಕೆಲಸದಿಂದ ಬಂದಾಗ ಸುಜಾತ ಮೆಲ್ಲನೆ ವಿಷಯ ಪ್ರಸ್ತಾಪಿಸಿದಳು. ಕಿರಣ್, ನಿನಗೆ ಈಗಾಗಲೇ ತುಂಬ ಜವಾಬ್ದಾರಿಗಳಿವೆ. ನನ್ನ ಮಗನ ಓದಿನ ಖರ್ಚು ನಿನಗೆ ಭಾರವಾಗಬಾರದು. ಅದಕ್ಕೆ ನಾನು ಯಾವುದಾದರೂ ಕೆಲಸಕ್ಕೆ ಹೋಗುತ್ತೇನೆ ಎಂದು ನಿರ್ಧರಿಸಿದ್ದೇನೆ ಎಂದಳು. ಕಿರಣ್ ಅವಳ ಮಾತನ್ನು ಕೇಳಿ ತಕ್ಷಣ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಗಂಭೀರವಾಗಿ ಹೇಳಿದನು, ಸುಜಾತ, ನನ್ನ ಬದುಕಿನಲ್ಲಿ ನಿನಗೆ ಸ್ಥಾನ ಕೊಟ್ಟ ಕ್ಷಣವೇ ನಿನ್ನ ಮಗ ನನ್ನ ಮಗನಾಗಿದ್ದಾನೆ. ಅವನನ್ನು ಈ ಮನೆಯ ಮಗನಲ್ಲ ಎಂದು ನೀನು ಭಾವಿಸಿದ್ದೀಯಾ? ದಯವಿಟ್ಟು ಇನ್ನು ಮುಂದೆ ಅವನನ್ನು ನಿನ್ನ ಮಗ ಎಂದು ಹೇಳಬೇಡ. ಅವನು ನಮ್ಮ ಮಗ. ಅದೇ ಸಮಯದಲ್ಲಿ ಸುಜಾತ ತಾನು 2ನೇ ಬಾರಿ ಗರ್ಭಿಣಿಯಾಗಿರುವ ವಿಷಯವನ್ನು ಕಿರಣ್ಗೆ ತಿಳಿಸಿದಳು. ಸುಜಾತಾಳ ಮನಸ್ಸಿನಲ್ಲಿ ಸಣ್ಣದೊಂದು ಆತಂಕವಿತ್ತು. ಹೊಸ ಮಗು ಬಂದ ಮೇಲೆ ಕಿರಣ್ ಮೊದಲ ಮಗನನ್ನು ನಿರ್ಲಕ್ಷಿಸಬಹುದೇನೋ ಎಂದು. ಆದರೆ ಕಿರಣ್ ಹೇಳಿದ ಮಾತು ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಿತು. ಕಿರಣ್ ಅವಳನ್ನು ಸಂತೈಸುತ್ತಾ ಹೇಳಿದನು, ಸುಜಾತ,
ನೀನು ಗರ್ಭಿಣಿ ಎಂದು ಕೇಳಿ ನನಗೆ ತುಂಬ ಸಂತೋಷವಾಗಿದೆ. ಆದರೆ ಒಂದು ಮಾತು ನೆನಪಿರಲಿ, ಈಗ ಹುಟ್ಟಲಿರುವ ಮಗು ಬೇರೆ, ನಿನ್ನ ಮೊದಲ ಮಗು ಬೇರೆ ಎಂದು ನಾನು ಯಾವತ್ತೂ ನೋಡುವುದಿಲ್ಲ. ಅವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಂತೆ. ಎಷ್ಟೇ ಕಷ್ಟ ಬರಲಿ, ನಾನು ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತೇನೆ. ಇಬ್ಬರು ಮಕ್ಕಳನ್ನು ನಾನೇ ಸಮಾನವಾಗಿ ಸಾಕಿ ಸಲಹುತ್ತೇನೆ. ನೀನು ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ. ಮಕ್ಕಳ ಜವಾಬ್ದಾರಿ ಮತ್ತು ನಿನ್ನ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಹರಿಸು. ನಿನ್ನ ಮಗನ ಭವಿಷ್ಯದ ಜವಾಬ್ದಾರಿ ನನ್ನದು. ಕಿರಣ್ನ ಈ ಮಾತುಗಳು ಸುಜಾತಾಳ ಜೀವನದ ಎಲ್ಲ ಹಳೆಯ ಗಾಯಗಳನ್ನು ಮಾಯಿಸಿದವು. ಒಬ್ಬ ಗಂಡ ಮಗುವನ್ನು ಹೊತ್ತ ಹೆಂಡತಿಗೆ ನೀಡಬಹುದಾದ ಅತಿ ದೊಡ್ಡ ಉಡುಗೊರೆ ಈ ಭರವಸೆ. ಆತ ತನ್ನ ಮಾತಿನಂತೆ ನಡೆದುಕೊಂಡನು. ಕೆಲವು ವರ್ಷಗಳ ನಂತರ ಅವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಇಂದು ಸುಜಾತ ತನ್ನ ಪತಿ, ಇಬ್ಬರು ಮಕ್ಕಳು ಮತ್ತು ಅತ್ತೆ ಮಾವನ ಜೊತೆ ಸುಖವಾಗಿದ್ದಾಳೆ. ಊರಿನ ಜನರು ಅವಳನ್ನು ಧೈರ್ಯವಂತ ಮಹಿಳೆ ಎಂದು ಕೊಂಡಾಡುತ್ತಿದ್ದಾರೆ. ಸ್ನೇಹಿತರೆ, ಸುಜಾತಾಳ ಈ ಜೀವನದ ಕಥೆ ಕೇವಲ ಭಾವನೆಗಳ ಸಂಘರ್ಷವಲ್ಲ, ಇದು ಪ್ರತಿಯೊಬ್ಬರಿಗೂ ಕಣ್ಣು ತೆರೆಸುವ ಒಂದು ಪಾಠ. ಈ ಕಥೆಯ ಮೂಲಕ ನಾವು ಸಮಾಜಕ್ಕೆ ಮತ್ತು ಬದುಕಿಗೆ ನೀಡಬಹುದಾದ ಮುಖ್ಯ ಸಂದೇಶ: ಮದುವೆಗೆ ಮುಂಚೆ ರಾತ್ರಿ ಇಡೀ ಫೋನಿನಲ್ಲಿ ಮಾತನಾಡುವುದು ಅಥವಾ ಮದುವೆಯಾದ ಹೊಸತರಲ್ಲಿ ಕಾರಿನಲ್ಲಿ ಸುತ್ತಾಡಿ ಆಡಂಬರ ಪ್ರದರ್ಶಿಸುವುದು ನಿಜವಾದ ಪ್ರೀತಿಯಲ್ಲ. ನಿಮ್ಮಲ್ಲಿರುವ ಚಿನ್ನ, ಹಣ ಇರುವವರೆಗೆ ನಾಟಕವಾಡುವವರ ಮಧ್ಯೆ ನಿಮ್ಮ ನೋವಿನಲ್ಲೂ ಜೊತೆಯಾಗಿ ನಿಲ್ಲುವ ಕಿರಣ್ನಂತಹ ವ್ಯಕ್ತಿಯನ್ನು ಗುರುತಿಸುವುದೇ ಜೀವನದ ಜಾಣ್ಮೆ. ಬಣ್ಣದ ಮಾತುಗಳಿಗೆ ಮರುಳಾಗುವ ಮುನ್ನ ಮನುಷ್ಯನ ಗುಣಕ್ಕೆ ಬೆಲೆ ಕೊಡಿ. ನಮ್ಮ ಸಮಾಜದಲ್ಲಿ ಇಂದಿಗೂ ವಯಸ್ಸಿನ ಅಂತರ ಅಥವಾ ಹೆಣ್ಣಿನ ಮೊದಲ ಜೀವನದ ಬಗ್ಗೆ ಕೀಳರಿಮೆ ಇದೆ. ಆದರೆ ಕಿರಣ್ ಮತ್ತು ಸುಜಾತ ಇದನ್ನು ಸುಳ್ಳು ಮಾಡಿದ್ದಾರೆ. ಪ್ರೀತಿಗೆ ಬೇಕಾಗಿರುವುದು ಎರಡು ಮನಸ್ಸುಗಳ ನಡುವಿನ ಸಾಮರಸ್ಯವೇ ಹೊರತು ಜನ್ಮ ದಿನಾಂಕಗಳಲ್ಲ. ಹೆಣ್ಣನ್ನು ಅವಳ ಕಹಿಯಾದ ಭೂತಕಾಲದೊಂದಿಗೆ ಒಪ್ಪಿಕೊಂಡು ಅವಳ ಮಗುವನ್ನು ತನ್ನ ರಕ್ತವೆಂದು ಸ್ವೀಕರಿಸುವ ದೊಡ್ಡ ಗುಣವೇ ನಿಜವಾದ ಮಾನವೀಯತೆ. ನನ್ನ ಮಗು, ನಿನ್ನ ಮಗು ಎನ್ನುವ ಭೇದ ಭಾವ ಬಿಟ್ಟು ನಮ್ಮ ಮಕ್ಕಳು ಎಂದು ಅಪ್ಪಿಕೊಂಡಾಗ ಮಾತ್ರ ಸಂಸಾರ ಎಂಬ ನಂದನವನ ಅರಳಲು ಸಾಧ್ಯ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಂತರೆ ಎಂತಹ ಕಷ್ಟದ ಸಂದರ್ಭದಲ್ಲೂ ಧೈರ್ಯವಾಗಿ ಬದುಕಬಹುದು ಎಂಬುದಕ್ಕೆ ಸುಜಾತಾಳೆ ಸಾಕ್ಷಿ. ಜೀವನದಲ್ಲಿ ಒಮ್ಮೆ ಸೋತ ಮಾತ್ರಕ್ಕೆ ಎಲ್ಲವೂ ಮುಗಿಯಿತು ಎಂದು ಭಾವಿಸಬೇಡಿ. ಸುಳ್ಳಿನ ಅರಮನೆ ಕುಸಿದಾಗ ಸತ್ಯದ ದಾರಿ ತೆರೆದುಕೊಳ್ಳುತ್ತದೆ. ದ್ರೋಹ ಮಾಡಿದವರು ಒಂದಲ್ಲ ಒಂದು ದಿನ ತಮ್ಮ ತಪ್ಪು ಅರಿತುಕೊಳ್ಳುತ್ತಾರೆ. ಆದರೆ ಧೈರ್ಯದಿಂದ ಮುನ್ನಡೆದವರಿಗೆ ಸುಜಾತಾಳಂತೆ ಸುಂದರವಾದ ಹೊಸ ಜೀವನ ಖಂಡಿತವಾಗಿಯೂ ಸಿಗುತ್ತದೆ. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.